ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಕಾಮರ್ಸ್ ಸ್ಟುಡಿಯೋ. ಇವತ್ತಿನ ಕ್ಲಾಸ್ದಾಗ ಫಸ್ಟ್ ಇಯರ್ PUC ಅಕೌಂಟೆನ್ಸಿದಾಗ ಚಾಪ್ಟರ್ 3ದಾಗ ಜರ್ನಲ್ ಎಂಟ್ರಿ ಫಾರ್ಮೆಟ್ ಮತ್ತು ಒಂದು ಜರ್ನಲ್ ಎಂಟ್ರಿದು ಪ್ರಾಬ್ಲಮ್ ನೋಡೋಣಂತ. ಫಸ್ಟ್ ಜರ್ನಲ್ ಎಂಟ್ರಿದು ಫಾರ್ಮೆಟ್ ನೋಡೋಣಂತ. ಫಸ್ಟ್ ಎಂಟ್ರಿ ಯಾವಾಗಿದ್ದು ಕ್ಯಾಪಿಟಲ್ ಎಂಟ್ರಿ ಇರುತ್ತೆ. ಓಕೆ, ಅದ್ರಾಗ ಕ್ವಶನ್ದಾಗ ಅಮೌಂಟ್ ಹಿಂದಿಂದ ಯಾವ ಶಬ್ದ ಇರುತ್ತೆ ನೋಡಿ ಅದನ್ನ ಹಚ್ಬೇಕು. ಕ್ಯಾಶ್ ಇದ್ರೆ ಕ್ಯಾಶ್ ತಗೋಬೇಕು, ಬಿಲ್ಡಿಂಗ್ ಕೊಟ್ಟಿದ್ರೆ ಬಿಲ್ಡಿಂಗ್ ತಗೋಬೇಕು, ಮಷಿನ್ ಕೊಟ್ಟಿದ್ರೆ ಮಷಿನ್. ಬಟ್ ಅಮೌಂಟ್ ಹಿಂದಿಂದ ಶಬ್ದನ ನಾವು ಮೇಲೆ ಡೆಬಿಟ್ಗೆ ತಗೋತೀವಿ. ನೆಕ್ಸ್ಟ್ ಟು ಕ್ಯಾಪಿಟಲ್ ಅಕೌಂಟ್ ಫಿಕ್ಸ್, ಇದೇನತ್ತಲ್ಲ ಕ್ಯಾಪಿಟಲ್ ಅಕೌಂಟ್ ಫಿಕ್ಸ್ ಇರುತ್ತೆ. ಓಕೆ, ನೆಕ್ಸ್ಟ್ ಒಂದೇದು ಕ್ಯಾಪಿಟಲ್ ಎಂಟ್ರಿ ಆಯ್ತು. ನೆಕ್ಸ್ಟ್ ಬ್ಯಾಂಕ್ ಎಂಟ್ರಿ. ಕ್ವಶನ್ದಾಗ ಬ್ಯಾಂಕಿನ ಎಂಟ್ರಿ ಕೊಟ್ಟಿರ್ತಾರ, ಅವಾಗ ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಕ್ಯಾಶ್ ಅಕೌಂಟ್. ಓಕೆ, ನೆಕ್ಸ್ಟ್ ಥರ್ಡ್ ಒನ್ ಪರ್ಚೇಸ್ ಎಂಟ್ರಿ. ಪರ್ಚೇಸ್ ಅಂದ್ರು ಒಂದು ಬಾಟ್ ಆರ್ಡರ್ ಅಂತ ಏನಾದ್ರು ಕ್ವಶನ್ ಕೊಟ್ಟಿದ್ರು ಅದು ಪರ್ಚೇಸ್ ಎಂಟ್ರಿನ ಆಗುತ್ತೆ. ಓಕೆ, ಕ್ವಶನ್ದಾಗ ಜಸ್ಟ್ ಪರ್ಚೇಸ್ ಎ ಗೂಡ್ಸ್ ಅಂತ ಏನಾದ್ರು ಕೊಟ್ಟಿದ್ರೆ ಪರ್ಚೇಸ್ ಅಕೌಂಟ್ ಡೆಬಿಟ್ ಟು ಕ್ಯಾಶ್ ಅಕೌಂಟ್ ಅಂತ ಹಚ್ಕೋತೀವಿ. ಒಂದ್ ವೇಳೆ ಪರ್ಚೇಸ್ ಮಾಡಿದ ಐಟಮ್ ಇಂದ ಏನಾದ್ರು ಹೆಸರು ಕೊಟ್ಟಿದ್ರೆ ಆ ಐಟಮ್ ಹಚ್ಕೊಂಡು ಟು ನೇಮ್ ಕೊಟ್ಟಿದ್ರೆ ನೇಮ್, ಬ್ಯಾಂಕ್ ಕೊಟ್ಟಿದ್ರೆ ಬ್ಯಾಂಕ್, ಕ್ಯಾಶ್ ಕೊಟ್ಟಿದ್ರೆ ಕ್ಯಾಶ್ ಹಚ್ತೀವಿ. ಇದು ಏನೈತಲ್ಲ ಪರ್ಚೇಸ್ ಎಂಟ್ರಿ. ನೆಕ್ಸ್ಟ್ ಸೇಲ್ಸ್ ಎಂಟ್ರಿ. ಪರ್ಚೇಸ್ ಉಲ್ಟಾನ ಸೇಲ್ಸ್. ಇವಾಗ ಕ್ಯಾಶ್ ಕ್ವಶನ್ದಾಗ ಕ್ಯಾಶ್ ನೇಮ್ ಬ್ಯಾಂಕ್ ಕೊಟ್ಟಿದ್ರೆ ಫಸ್ಟ್ ಡೆಬಿಟ್ ಹಚ್ಕೋತಿ ಟು ಸೇಲ್ಸ್ ಅಕೌಂಟ್. ಇದೇನತ್ತಲ್ಲ ಫಿಕ್ಸ್ ಸೇಲ್ಸ್ ಅಕೌಂಟ್. ಓಕೆ, ನೆಕ್ಸ್ಟ್ ಪೇಡ್. ಏನಾದರೂ ನೀವು ಪೇ ಮಾಡಿರ್ತೀರಲ್ಲ ಎಕ್ಸ್ಪೆನ್ಸಸ್, ಅದು ನೇಮ್ ಆರ್ ಸಿಚುವೇಶನ್ ಟು ಕ್ಯಾಶ್ ಆರ್ ಬ್ಯಾಂಕ್. ನೆಕ್ಸ್ಟ್ ರಿಸೀವ್ಡ್ ಎಂಟ್ರಿ. ಕ್ಯಾಶ್ ಅಕೌಂಟ್ ಟು ನೇಮ್ ಆರ್ ಸಿಚುವೇಶನ್. ಪೇಡ್ ಎಂಟ್ರಿ, ರಿಸೀವ್ಡ್ ಎಂಟ್ರಿ ವೈಸ್ ವರ್ಸ, ಅಂದರೆ ಉಲ್ಟಾ ಆಗತ್ತೆ. ನೆಕ್ಸ್ಟ್ ಪರ್ಚೇಸ್ ರಿಟರ್ನ್. ಪರ್ಚೇಸ್ ಮಾಡಿದ್ನ ಹೊರ ವಾಪಸ್ ಕಳಿಸಿದ್ರೆ ನೇಮ್ ಅಕೌಂಟ್ ಡೆಬಿಟ್ ಟು ಪರ್ಚೇಸ್ ರಿಟರ್ನ್ ಅಕೌಂಟ್. ಓಕೆ, ಸೇಲ್ಸ್ ರಿಟರ್ನ್. ಇಲ್ಲಿ ಸೇಲ್ಸ್ ರಿಟರ್ನ್ ಮೇಲೆ ಬರುತ್ತೆ, ಅಕೌಂಟ್ ಡೆಬಿಟ್ ಟು ನೇಮ್ ಅಕೌಂಟ್. ನೆಕ್ಸ್ಟ್ ಡ್ರಾಯಿಂಗ್ಸ್ ಎಂಟ್ರಿ ಅಂದ್ರೆ ವಿಡ್ರಾವಲ್ ಮಾಡ್ತೀವಲ್ಲ ಅದು. ಪರ್ಸನಲ್ ಯೂಸಿಗೆ ಏನಾರು ಇತ್ತಂದ್ರೆ ಡ್ರಾಯಿಂಗ್ ಅಕೌಂಟ್ಸ್ ಡೆಬಿಟ್ ಟು ಕ್ಯಾಶ್ ಅಕೌಂಟ್. ಅವ್ರ ಕ್ವಶನ್ ಕೊಟ್ಟಿರ್ತಾರೆ ಫಾರ್ ಪರ್ಸನಲ್ ಯೂಸ್, ಫಾರ್ ಆಫೀಷಿಯಲ್ ಯೂಸ್ ಅಂತ ಈ ತರ ಕೊಟ್ಟಿರ್ತಾರೆ. ನೆಕ್ಸ್ಟ್ ಬಿ ಫಾರ್ ಆಫೀಸ್ ಯೂಸ್, ಕ್ಯಾಶ್ ಅಕೌಂಟ್ ಆರ್ ಬ್ಯಾಂಕ್ ಅಕೌಂಟ್ ಟು ಡ್ರಾಯಿಂಗ್ಸ್. ಓಕೆ, ನೆಕ್ಸ್ಟ್ ಡಿಸ್ಕೌಂಟ್ ಅಲೌಡ್. ಡಿಸ್ಕೌಂಟ್ ಅಲೌದಾಗ ನಾವು ಡಿಸ್ಕೌಂಟ್ನ ರಿಸೀವ್ನು ಮಾಡ್ತೀವಿ, ಡಿಸ್ಕೌಂಟ್ ಪೇನು ಮಾಡ್ತೀವಿ. ಸೊ ಎರಡು ಎಂಟ್ರಿ ಬರ್ತಾವೆ ಇಲ್ಲಿ. ಡಿಸ್ಕೌಂಟ್ ರಿಸೀವ್ಡ್ಗೆ ಕ್ಯಾಶ್ ಅಕೌಂಟ್ ಡೆಬಿಟ್, ಡಿಸ್ಕೌಂಟ್ ಅಕೌಂಟ್ ಡೆಬಿಟ್ ಟು ನೇಮ್ ಅಕೌಂಟ್. ಓಕೆ, ಇದು ರಿಸೀವ್ಡ್. ನೆಕ್ಸ್ಟ್ ಪೇಡ್. ನಾವೇ ಡಿಸ್ಕೌಂಟ್ ಏನಾದರೂ ಪೇ ಮಾಡಿದ್ರೆ ನೇಮ್ ಅಕೌಂಟ್ ಡೆಬಿಟ್ ಟು ಕ್ಯಾಶ್ ಅಕೌಂಟ್, ಡಿಸ್ಕೌಂಟ್ ಅಕೌಂಟ್ ಉಲ್ಟಾ. ಓಕೆ, ಇಲ್ಲಿ ಮೇಲೆ ಬಂದಿದ್ದು ಪೇಡ್ದಾಗ ಕ್ರೆಡಿಟ್ ಆಗ್ತಾವ. ಇದು ಏನೈತಲ್ಲ ಜರ್ನಲ್ ಎಂಟ್ರಿ ಫಾರ್ಮೆಟ್. ಇವಾಗ ಒಂದು ಪ್ರಾಬ್ಲಮ್ ನೋಡೋಣಂತ ಜರ್ನಲ್ ಎಂಟ್ರಿ ಮೇಲೆ. ಸಿಂಪಲ್ ಪ್ರಾಬ್ಲಮ್ ಐತಿ ಇಲ್ಲಿ. ಜರ್ನಲೈಸ್ ದಿ ಫಾಲೋಯಿಂಗ್ ಟ್ರಾನ್ಸಾಕ್ಷನ್ ಇನ್ ದಿ ಬುಕ್ಸ್ ಆಫ್ ಹಿಮಾಂಶು ಅಂತ ಹೇಳಿ 2016 ಇಂದ ಟ್ರಾನ್ಸಾಕ್ಷನ್ ಕೊಟ್ರ. ಡಿಸೆಂಬರ್ 1 ಇಂದ ಡಿಸೆಂಬರ್ 30 ತನಕ ಏನೇನು ಕೊಟ್ರ? ಬಿಸ್ನೆಸ್ ಸ್ಟಾರ್ಟೆಡ್ ವಿತ್ ದಿ ಕ್ಯಾಶ್ 75,000, purchased goods, sold goods, purchased furniture, cash received, paid salary. ಇಷ್ಟ ಫಸ್ಟ್ ಸಣ್ಣ ಪ್ರಾಬ್ಲಮ್ ನೋಡೋಣಂತ. ಆಮೇಲೆ ಇನ್ನೊಂದು ದೊಡ್ಡ ಪ್ರಾಬ್ಲಮ್ನ ಅಂದ್ರೆ ಜಾಸ್ತಿ ಎಂಟ್ರೀಸ್ ಇರೋದು ನೋಡೋಣ. ಫಸ್ಟ್ ಜರ್ನಲ್ ಎಂಟ್ರೀಸ್ ಇನ್ ದಿ ಬುಕ್ಸ್ ಆಫ್ ಯಾರ್ದು ಬುಕ್ ನ ಮಾಡಂತಾರ ಅವರು? ಹಿಮಾಂಶು. ಅವ್ನು ಹಚ್ಕೋತೀವಿ. ಓಕೆ, ಹಚ್ಕೊಂಡು ಡೇಟ್, ಪರ್ಟಿಕ್ಯುಲರ್ಸ್, LF ಲೆಜರ್, ಫೋಲಿಯೋ ಅಂತೆ ಕಂಪಲ್ಸರಿ ಹಾಕಬೇಕು. ಬಟ್ ನಾವಿಲ್ಲಿ ಏನು ಎಂಟ್ರಿ ಮಾಡೋದಿಲ್ಲ. ಡೆಬಿಟ್ ರುಪೀಸ್, ಕ್ರೆಡಿಟ್ ರುಪೀಸ್. ಇವಾಗ ಏನೈತದು 2016 ಡಿಸೆಂಬರ್ 1 ಡೇಟ್ ಪ್ಲೇಸ್ದಾಗ ಹಾಕ್ರಿ 2016 ಡಿಸೆಂಬರ್ 1 ಏನೈತಲ್ಲ ಬಿಸ್ನೆಸ್ ಸ್ಟಾರ್ಟೆಡ್ ವಿತ್ ಕ್ಯಾಶ್ ರುಪೀಸ್ 75,000. ಫಸ್ಟ್ ಎಂಟ್ರಿ ಏನೈತಲ್ಲ ಅಮೌಂಟ್ ಹಿಂದಿರೋದು ಏನ್ ಶಬ್ದ ಇರುತ್ತೆ ಅದು ನಮ್ದು ಡೆಬಿಟ್ ಆಗುತ್ತೆ. ಅಮೌಂಟ್ ಹಿಂದೆ ಏನೈತಿ? ಕ್ಯಾಶ್ ಐತಿ. ಸೊ ಕ್ಯಾಶ್ ಅಕೌಂಟ್ ಡೆಬಿಟ್ ಟು ಕ್ರೆಡಿಟ್ ಕ್ಯಾಪಿಟಲ್. ಬಿಸ್ನೆಸ್ ಸ್ಟಾರ್ಟೆಡ್ ಅಂತ ಏನೋ ಕೊಟ್ರ ಅದು ನಮ್ದು ಕ್ಯಾಪಿಟಲ್ ಅಕೌಂಟ್. ಸೊ ಕ್ಯಾಶ್ ಅಕೌಂಟ್ ಡೆಬಿಟ್ ಟು ಕ್ಯಾಶ್ ಅಕೌಂಟ್ ಡೆಬಿಟ್ ಟು ಕ್ಯಾಪಿಟಲ್ ಅಕೌಂಟ್. ಅಮೌಂಟ್ ಎಷ್ಟು ಕೊಟ್ಟಾರ ಅವರು? 75,000 ಎರಡು 75,000. ಓಕೆ,
First entry done. Next, December 7 purchased goods for cash rupees 10,000. ಇವಾಗ ಏನೈತಿ ಅಮೌಂಟ್ ಹಿಂದ ಕ್ಯಾಶ್ ಐತಿ. ಸೊ ನಮ್ದು ಡೆಬಿಟ್ ಏನಾಗುತ್ತೆ ಕ್ಯಾಶ್ ಅಂಡ್ ಕ್ರೆಡಿಟ್ ವಿಲ್ ಬಿ ಪರ್ಚೇಸ್ ಅಕೌಂಟ್ ಡಿಸೆಂಬರ್ ಏನಿದು ಡಿಸೆಂಬರ್ 7 ಪರ್ಚೇಸ್ ಎಂಟ್ರಿ ಐತಿ. ಪರ್ಚೇಸ್ ಡೆಬಿಟ್ ಟು ಕ್ಯಾಶ್ ಅಕೌಂಟ್ ಅಮೌಂಟು 10,000 ಸಾರಿ ನರೇಷನ್ನು ನಾವು ಕೊಡಲಿಲ್ಲ. ಸೊ ನರೇಷನ್ ಏನೈತಲ್ಲ ಕ್ವಶನ್ದ ಬ್ರ್ಯಾಕೆಟ್ ಹಾಕ್ರಿ, ಬೀಯಿಂಗ್ ಇಂದ ಸ್ಟಾರ್ಟ್ ಮಾಡಿ. ಬೀಯಿಂಗ್ ಕ್ವಶನ್ ಏನೈತಿ ಬಿಸ್ನೆಸ್ ಸ್ಟಾರ್ಟೆಡ್ ಇದ ಎಂಟ್ರಿನ ನೀವು ನರೇಷನ್ ಆಗಿ ತಗೋಬಹುದು. ಬಿಸ್ನೆಸ್ ಸ್ಟಾರ್ಟೆಡ್ ಅಂತ ಹಾಕ್ರಿ. ಇಲ್ಲಿ ಕಾನ್ ಬೀಯಿಂಗ್ ಕ್ಯಾಪಿಟಲ್ ಇಂಟ್ರೊಡ್ಯೂಸ್ಡ್ ಇದೇನೈತಲ್ಲ ಫಸ್ಟ್ ಎಂಟ್ರಿದು ನರೇಷನ್. ಸೆಕೆಂಡ್ ಒನ್ ಕ್ವಶನ್ ಏನಿರ್ತ ಅದನ್ನ ಬರೆದ್ರು ನಡೆಯುತ್ತೆ. ಬೀಯಿಂಗ್ ಗೂಡ್ಸ್ ಪರ್ಚೇಸ್ಡ್ ಓಕೆ. ನೆಕ್ಸ್ಟ್ ಡಿಸೆಂಬರ್ 9 ಸೋಲ್ಡ್ ಗೂಡ್ಸ್ ಟು ಸ್ವಾತಿ ಅಂತ ಐತಿ 5,000. ಅಮೌಂಟ್ ಹಿಂದ ಏನೈತಿ ನೇಮ್ ಐತಿ. ಸೊ ನಾವು ನೇಮ್ ತಗೋತೀವಿ ಇಲ್ಲೇ. ಡಿಸೆಂಬರ್ 9 ಸ್ವಾತಿ ಅಕೌಂಟ್ ಡೆಬಿಟ್ ಟು ಸೇಲ್ಸ್ ಅಕೌಂಟ್. ನಮ್ಗೆ ಸೇಲ್ಸ್ ನಾವೇನಾದ್ರೂ ಸೇಲ್ ಮಾಡಿದ್ರೆ ನಮ್ಗೆ ಏನಾಗುತ್ತೆ ಕ್ರೆಡಿಟ್ ಆಗುತ್ತಲ್ಲ. ಸೊ ಅದು ಕ್ರೆಡಿಟ್. ನೆಕ್ಸ್ಟ್ 5,000 being goods sold. Okay. ನೆಕ್ಸ್ಟ್ ಏನೈತಿ ನೆಕ್ಸ್ಟ್ ಎಂಟ್ರಿ 12th ಡಿಸೆಂಬರ್ 12 ಪರ್ಚೇಸ್ ಫರ್ನಿಚರ್ ಅಂತ ಐತಿ. ಓಕೆ. ಅಮೌಂಟ್ ಹಿಂದೆ ಏನೈತಲ್ಲ ಏನು ಫರ್ನಿಚರ್ ಅಂತ ಹೇಳ. ಸೊ ಈಗ ಪರ್ಚೇಸ್ ಅಕೌಂಟ್ ನಾವೇನ್ ಮಾಡ್ತಿದ್ವಿ ಪರ್ಚೇಸ್ ಡೆಬಿಟ್ ಮಾಡ್ತಿದ್ವಿ. ಬಟ್ ಇಲ್ಲಿ ಏನೈತಿ ಅವರು ಇದ್ರ ಹಿಂದೆ ಅಮೌಂಟ್ ಹಿಂದ ಒಂದು ಅಸೆಟ್ ಇಂದ ಹೆಸರು ಕೊಟ್ಟಾರ ಫರ್ನಿಚರ್. ಸೊ ನಾವ್ ಇಲ್ಲಿ ಏನ್ ಪರ್ಚೇಸ್ ಮಾಡಿವಿ ಅಂದ್ರೆ ಫರ್ನಿಚರ್ ಪರ್ಚೇಸ್ ಮಾಡಿವಿ. ಸೊ ಡಿಸೆಂಬರ್ ಏನದು ಸೊ ಇಲ್ಲಿ ಫರ್ನಿಚರ್ ಡೆಬಿಟ್ ಆಗುತ್ತೆ. ಡಿಸೆಂಬರ್ 12 ಫರ್ನಿಚರ್ ಅಕೌಂಟ್ ಡೆಬಿಟ್ ಟು ಕ್ಯಾಶ್ ಅಕೌಂಟ್. Okay. Amount is 3,000. Narration being furniture purchased. Okay. Next one. December 18th. Cash received from Swati 4,000. December 18 ರಿಸೀವ್ ಐತಿ. ಸೊ ನಾವಿಲ್ಲಿ ಫಸ್ಟ್ ಏನ್ ಮಾಡ್ತೀವಿ ಕ್ಯಾಶ್ ತಗೋತೀವಿ. ಕ್ಯಾಶ್ ಆಮೇಲೆ ಸ್ವಾತಿ ಏನೈತಲ್ಲ ನಮ್ಗೆ ಡೆಬಿಟ್ ಆಗುತ್ತೆ. ನಾವು ಕ್ಯಾಶ್ನ ಕ್ರೆಡಿಟ್ ಆಗುತ್ತೆ. ಯಾಕಂದ್ರೆ ನಮ್ಗೆ ಇನ್ಕಮ್ ಬಂತು. ಸ್ವಾತಿ ನಮ್ಗೆ ಕ್ಯಾಶ್ ಕೊಟ್ಲು. ಸೊ ಕ್ಯಾಶ್ ಅಕೌಂಟ್ ಡೆಬಿಟ್ ಟು
ಗೋಲ್ಡನ್ ರೂಲ್ಸ್ ಅಪ್ಲೈ ಮಾಡಿ ಮಾಡಬೇಕಾಗತ್ತೆ ಈ ತರ ಜರ್ನಲ್ ಎಂಟ್ರಿನ. ಅಮೌಂಟ್ 4000. ಕ್ಯಾಶ್ ಈಸ್ ರಿಯಲ್ ಅಕೌಂಟ್ ಆ್ಯಂಡ್ ಸ್ವಾತಿ ಇದೇನಾಗ್ತಲ್ಲ ನಾಮಿನಲ್ ಅಕೌಂಟ್. ಓಕೆ, ಯಾಕಂದ್ರೆ ನೇಮ್ ಬಂದೈತಿ. ಬೀಯಿಂಗ್ ಕ್ಯಾಶ್ ರಿಸೀವ್ಡ್ ಫ್ರಮ್ ಸ್ವಾತಿ. ಓಕೆ, ಈ ಎಂಟ್ರಿ ಮುಗೀತಾ. ನೆಕ್ಸ್ಟ್ ಡಿಸೆಂಬರ್ 30 ಪೇಡ್ ಸ್ಯಾಲ್ರಿ ₹1500. ಪೇ ಅಂತೇನ ಬಂದ್ರೆ ಅದು ನಮಗೆ ಎಕ್ಸ್ಪೆನ್ಸ್ ಇದ್ದಂಗೆ. ಸೊ ಎಕ್ಸ್ಪೆನ್ಸಸ್, ಡೆಬಿಟ್ ಆಲ್ ಎಕ್ಸ್ಪೆನ್ಸಸ್ ಆ್ಯಂಡ್ ಇನ್ಕಮ್ಸ್, ಕ್ರೆಡಿಟ್ ಆಲ್ ಇನ್ಕಮ್ಸ್ ಆ್ಯಂಡ್ ಗೇನ್ಸ್. ಇದು ಯಾವ ರೂಲ್ಸ್? ನಾಮಿನಲ್ ಅಲ್ಲ, ಡಿಸೆಂಬರ್ 30 ಫಸ್ಟ್ ಎಕ್ಸ್ಪೆನ್ಸ್ ಇರೋದು ನಮ್ಗೆ ಡೆಬಿಟ್ ಆಗುತ್ತೆ. ಸೊ ಸ್ಯಾಲ್ರಿ ವಿಲ್ ಬಿ ಡೆಬಿಟ್. Salary will be debit to cash account. Being salary paid. Salary paid amount ಎಷ್ಟಿದೆ ಅದು? 1500. Debit 1500 ಕ್ರೆಡಿಟ್ 1500. ಇಷ್ಟು ಮಾಡಿದ್ರೆ ಪ್ರಾಬ್ಲಮ್. ಎರಡು ಕಡೆ ಆ್ಯಡ್ ಮಾಡಿರಿ. ಎರಡು ಕಡೆ ಆ್ಯಡ್ ಮಾಡಿದ್ರೆ ನಿಮಗೆ ಈಕ್ವಲ್ ಬರಬೇಕು. 75,000 plus 10,000, 85,000 plus 5,000, 90,000, 93, 97, 98,500. 98,500 ಇಷ್ಟು ಮಾಡಿದ್ರೆ ಜರ್ನಲ್ ಎಂಟ್ರಿ ಮುಗೀತು. ಇವಾಗ ನಿಮ್ದು ಗೋಲ್ಡನ್ ರೂಲ್ಸ್ ಏನೈತಲ್ಲ ಅದನ್ನ ಅಪ್ಲೈ ಮಾಡಿ ನೀವು ಪ್ರಾಬ್ಲಮ್ ಬಿಡಿಸ್ಬೇಕಾಗತ್ತೆ. ಸೊ ಒಮ್ಮೆ ಫಾರ್ಮೆಟ್ನ ಪ್ರಾಕ್ಟೀಸ್ ಮಾಡಿರಿ, ಆಮೇಲೆ ಪ್ರಾಬ್ಲಮ್ಸ್ ಮಾಡಿರಿ, ಅಂದ್ರೆ ನಿಮ್ಗೆ ಈಸಿ ಆಗುತ್ತೆ. ಥ್ಯಾಂಕ್ ಯು.